ಒಂದು ಅಪರಾಧ ಅಲ್ಲ, ನೂರಾರು ಜನರನ್ನ ಕೊಂದು ರೇಪ್ ಮಾಡಿ ಕೊಂದು ಬರಿಯಲ್ ಮಾಡಿದ್ದಾರೆ ಅಂತಕ್ಕಂಥದನ್ನ ಮಾಡಿರ್ತಕ್ಕಂಥ ಸಾಕ್ಷಿ ಫಿರ್ಯಾದಿದಾರ ಹೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಗಾಳಿಯಲ್ಲಿ ಗುದ್ದಾಟ ಅಲ್ಲ. ಇದು ಇವಾಗ ಜವಾಬ್ದಾರಿತವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಆ ಕೃತ್ಯದಲ್ಲಿ ಭಾಗಿಯಾದಾಗ ಯಾರಿಂದ ಮರ್ಡರ್ಸ್ ಪ್ರೇರೇಪಿತರಾಗಿ ಅಲ್ಲಿ ಮಾಡಿದಾಗ ಆತರ ಬಂದು ನಾನು ಇಂತಹ ಕೆಲಸ ಮಾಡಿದ್ದೀನಿ, ಇಷ್ಟು ಜನರನ್ನ ಓಡಿದ್ದೀನಿ, ನಾನು ತೋರಿಸ್ತೀನಿ, ಕಡಬರಗಳನ್ನೆಲ್ಲ ನೀವು ತಗೋಬಹುದು ಅಂತ ಹೇಳುವಾಗ ಅದಕ್ಕೆ ಮಹತ್ವ ಬಂದಿದೆ. ಸುಮ್ಮನೆ ಯಾರಾದ್ರೂ ಒಂದು ಪ್ರೆಸ್ ನೋಟ್ ಕೊಟ್ಬಿಟ್ಟು ಇದು ಆಗಿದೆ ಅಂತಲ್ಲ, ಎಲ್ಲಿ ಯಾವ ಅಪರಾಧಿಗೆ ಒಳಪಟ್ಟಿರ್ತಕ್ಕಂತಹ ಮೃತದೇಹಗಳನ್ನ ಓಡಿದ್ದೀವಿ ಅಂದ್ರೆ ಆ ಸಾಕ್ಷಿ 164 ಇಂದಿನ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ ನಲ್ಲಿ, ಇವಾಗ BNSS ನಲ್ಲಿ 183. ಜಡ್ಜು ಮತ್ತು ಅವರು ಇಬ್ಬರೇನೆ ಅವರ ಹೇಳಿಕೆಯನ್ನು ಪಡಿತಾರೆ. ಅದಕ್ಕೆ ಮಹತ್ವ, ಪುರಾವೆಯ ಮಹತ್ವ, ಅದನ್ನ ಈ ಅನ್ರಿಬಟಬಲ್ ಎವಿಡೆನ್ಸ್, ಅದನ್ನ ಆ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದೀನಿ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಮ್ಯಾಜಿಸ್ಟ್ರೇಟ್ ಟ್ರಯಲ್ ನಡೆಯುವಾಗ ಹೇಳಿದ್ರೆ ಅದು ಪುರಾವೆ ಆಗ್ತದೆ. ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಪುರಾವೆ ಆಗ್ತದೆ, ಎವಿಡೆನ್ಸ್ ಆಗ್ತದೆ. ಆದ್ರಿಂದ ಇಲ್ಲಿ ಆತನ ಮುಂದೆ ಬಂದು ನಾನು ತೋರಿಸ್ತೀನಿ ಅಂತ ಹೇಳುವಾಗ ಇದಕ್ಕೆ ಮಹತ್ವ ಬಂದಿದೆ, ಜನರ ಗಮನಕ್ಕೆ ಬಂದಿದೆ, ನಿಮ್ಮ ಗಮನಕ್ಕೆ ಬಂದಿದೆ. ಆದ್ರಿಂದ ಜವಾಬ್ದಾರಿತವಾಗಿರ್ತಕ್ಕಂತಹ ನಾವೆಲ್ಲರೂ ಸೇರಿ ಸ್ವತಂತ್ರ ಭಾರತ ದೇಶದಲ್ಲಿ ಶಾಸನಬದ್ಧ ಆಳ್ವಿಕೆ, ಯಾರು ಎಷ್ಟೇ ಪ್ರಭಾವಿ ವ್ಯಕ್ತಿಗಳು ಆಗಿದ್ರೂ ಕೂಡ ತನಿಖೆ ಮಾಡಿ ಅಪರಾಧಗಳ ಮಾಡಿರ್ತಕ್ಕಂಥ ಕೃತ್ಯಗಳನ್ನು ಮಾಡಿರ್ತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಅದಕ್ಕೆ ಕೇಸು ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ನಡೆದು ಶಿಕ್ಷೆಗೆ ಅವ್ರನ್ನ ಗುರುತಿಸಬೇಕು ಅಂತ ಹೇಳಿ ಒಂದು ಒತ್ತಾಯ ಅಷ್ಟೇ. ಸುಪ್ರೀಂ ಕೋರ್ಟ್ ಜವಳಿ ಕೇಸ್ ಕೇರಳ ಗವರ್ಮೆಂಟ್ಗೆ ಬಂದು ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಕೇರಳ ಗವರ್ಮೆಂಟ್ ಕೇರಳ ಗವರ್ಮೆಂಟ್